ಹಾಟಿಗೆ ಬಲಗಾಲಿಟ್ಬಿಟ್ಲು. ಇವೆಂತವೇ ತಲೆ ಗರ್ರ ಗ್ಯಾಸ್ಟ್ರಿಕ್ ಜಾಮೂನು ಹೆಂಗಿತೆ? ಚೆನ್ನಾಗೈತೆ. ಅದೇ ಅಪ್ಪ ಬರೀ ಬೋಂಡ ಬೇಸಿಗೆ ತಿಂದ ಮತ್ ಸೂಪರ್ ಆಗೈತೆ ಅಂತಿದ್ಯಾ? ಕೊಡು ಕೊಡು ಅಂತ ಕೊಡು. ಅದು ಇನ್ನು ಎಂಥದೂ ಇಲ್ಲ ಇದ್ರಾಗೆ. ಸೂಪರ್ ಅಂತಿದ್ದೀರ ಪಾಪು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನಂತ ಅಂದರೆ ಆಫ್ಟರ್ ಲಾಂಗ್ ಟೈಮ್ 1 ಮಂತ್ ಆದಮೇಲೆ ಕಿರಣ್ನ ಮೀಟ್ ಮಾಡ್ತಾ ಇದ್ದೀನಿ. ಅವನು ನಿಮಗೆ ಗೊತ್ತಿರೋಂಗೆ ಹೈದ್ರಾಬಾದ್ ಹೋಗಿದ್ದ, ಇರಲಿಲ್ಲ. ಸೊ ವರ್ಕ್ ಮೇಲೆ. ಸೊ ಇವಾಗ ಬರ್ತಾ ಇದ್ದಾನೆ. ಹೆಂಗೆ ಬಿಟ್ಟಿದ್ದೆ ಅವನ್ನ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಬರ್ತಾ ಇದ್ದಾನೆ. ಅವ್ನಿಗೇನಾದರೂ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಬಿಟ್ಟು ಜಾಮೂನ್ ಮಿಕ್ಸ್ ತೊಗೊಬಂದು ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ರೋಸ್ ತೊಗೊಂಡು ಸ್ವಲ್ಪ ಹೂ ತೊಗೊಂಡು ಅವನಿಗೆಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವನಿಗೆ ಖುಷಿ ಆಗುತ್ತೆ ಅಂತ. ಆ್ಯಂಡ್ ಅದೇ ರೀತಿ ನಮ್ಮೂರಲ್ಲಿ ಇವಾಗ ಸುಗ್ಗಿ ಆಯ್ತಲ್ವ, ಅದಕ್ಕೆ ನಾವು ಮಡ್ಲಕ್ಕಿ ಕೊಡಬೇಕಿತ್ತು. ಸೊ ಕಿರಣ್ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ನಮ್ಮಪ್ಪನೂ ಅಂದರು ವರ್ಷ ಆಯ್ತಲ್ಲ ಮದುವೆ ಆಗಿ, ಸೊ ಹಾಗಾಗಿ ಮಡ್ಲಕ್ಕಿ ಕೊಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ನು ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಅದಕ್ಕೆ ಸ್ವಲ್ಪ ಬಳೆ ಮತ್ತು ಬ್ಲೌಸ್ ಪೀಸ್ ಅದೆಲ್ಲ ಬೇಕಾಗುತ್ತೆ, ಅದನ್ನೆಲ್ಲ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್. ನೋಡಿ ಗೈಸ್, ರಜದ ಟೈಮಲ್ಲಿ ನಮ್ಮ ಮಕ್ಕಳು ಹೆಂಗೆ ಫುಲ್ ಕ್ರಿಕೆಟ್ ಆಡ್ತಿದ್ದೇವೆ. ಹುಡುಗಿರೆಲ್ಲ ಕ್ರಿಕೆಟ್. ಓ ಗೈಸ್, ನೋಡ್ದಲ್ಲೇ ನಾನು ವಿಕೆಟ್ನೇ ಡ್ಯಾಮೇಜ್ ಮಾಡಿಬಿಟ್ಟೆ. ಸಾರಿ ಇರು ನೋಡಿ ಗೈಸ್, ನನಗೆ ಅತ್ತೇನ ಹರಿಯೋದೇನೇ ಇಲ್ಲ ಕೋಟ್ ನನ್ನ ಮಗುಗೆ. ಬಾಯ್. ಅಣ್ಣನ ಬೈಕ್ ಇದೆ ಅನ್ಕೊಂಡ್ಬಿಟ್ಟಿದೆ, ಮರ್ತೆ ಹೋಗ್ಬಿಟ್ಟಿತ್ತು. ಅವ್ನ ಬೈಕ್ನ ತೊಗೊಂಡು ಟೌನಿಗೆ ಹೋಗಿದ್ದಾನೆ ಅಂತ. ಮತ್ತು ಇವಾಗ ಸಾತ್ವಿ ಗಾಡಿನೇ ಇದೆ ಅಂತ ಅಂದ. ಸೊ ಇದರಲ್ಲೇ ನಾವು ಟೌನಿಗೆ ಹೋಗ್ತಾ ಇದ್ದೀವಿ ಇವಾಗ. ಬನ್ನಿ ಗೈಸ್ ಹೋಗೋಣ. ಸ್ಪೆಷಲಾಗಿ ಜಸ್ಟ್ ರೋಸ್ ತೊಗೊತೀನಿ ಅಷ್ಟೇ, ಏನೂ ಇಲ್ಲ. ನೀನು ನಮ್ಮ ಆ್ಯನಿವರ್ಸರಿ ಬೇರೆ ಬರ್ತಾ ಇದೆ ಅಲ್ವಾ, ಸೊ ಹಾಗಾಗಿ ಏನಾದರೂ ಗಿಫ್ಟ್ ಕೊಡ್ಬೇಕು ಅವನಿಗೆ. ಬನ್ನಿ ಗೈಸ್ ಹೋಗೋಣ. ಬ್ಲ್ಯಾಕ್ ಆಗಿದೆ ಅಂತ ಫುಲ್ಲು ಹೊಗೆ ಬಂದು. ಫ್ಲವರು ಮತ್ತು ಮಡ್ಲಕ್ಕಿಗೆ ಬೇಕಾದಂಥ ಐಟಮ್ಸು ಎಲ್ಲ ತೊಗೊಂಡಾಯಿತು. ಇವಾಗ ಹೋಗ್ತಾಯಿದ್ದೆ. ನಮ್ಮಪ್ಪ ನನಗೆ ಗೊತ್ತಿಲ್ಲದಂಗೆ ಟೀ ಅಂತ ಬರ್ತೈತೆ. ಅದುವೇ ನಮ್ಮ ಪಂಚನ್ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿ ಇವಳು ಕೋಲ್ ತಗೊಂಡೇ ಬಂದಾಳು ಹೊಡೆಯಕ್ಕೆ ನನಗೆ. ಈ ನಾಯಿ ನನ್ನನ್ನು ಅಟ್ಯಾಕ್ ಮಾಡಿಬಿಡ್ತು ಗೈಸ್. ನೆಕ್ಸ್ಟ್ ಟೈಮ್ ಇದೆ ನಿನಗೆ. ಬಾ ಪಂಚು ಬೇಗ. ಏನು ಕಾಫಿ ಕುಡಿಯಲ್ಲ, ಕಳಿಸು ಈಗ ಬೇಗ. ನಿಮ್ಮ ಅಪ್ಪನ ಕೇಳ್ಬೇಕೇನೆ. ಹಾಂ ಏಯ್ ಅಲ್ಲ, ಮಾತ್ರ ನಾವೇನು ಮಾಡ್ತೀವಿ. ಬಾ, ನಿಂಗೆ ಮೆತ್ತಾನೆ ಅನ್ನ ತಾನೆ ನಾನು ಮಾಡ್ಕೊಡ್ತೀನಿ. ಬಾ ಮಾತ್ರೆನೂ ನಾನೇ ನುಂಗಿಸ್ತೀನಿ. ಬಾ ಬೇಗ. ಇವಾಗ ನಾನು ಕೇಳಿದ ಮೇಲೆ ಅಕ್ಕ ಫೋನ್ ತಗೊಂಡು ಹೋದ್ಲು. ಏನಕ್ಕೆ ಅಂತಂದರೆ ಹಸ್ಬೆಂಡ್ಗೆ ಕಾಲ್ ಮಾಡಿ ಪಂಚನ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ, ಕಳಿಸ್ಲೇನ್ರಿ ಅಂತ ಕೇಳಿಬಿಟ್ಟು ಕಳಿಸೋದು. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ ಇಲ್ಲೇ. ನೋಡಿ ನಮ್ಮ ಅಕ್ಕ ಮನೆ ಈ ಥರ ಇದೆ. ಹೊಸ ಮನೆ ಮಾಡಿರೋದು. ಆಲ್ಮೋಸ್ಟು 5 years ಆಯಿತು ಅನಿಸುತ್ತೆ. ನಮ್ಮೂರಲ್ಲೇ ಇರೋದು ಅವಳು. ಇದೇ ನಮ್ಮೂರು, ಇದೇ ಅವ್ರ ಮನೆ. ಗೈಸ್ ನೋಡಿ, ನಮ್ಮ ಅಕ್ಕ ಜಿಲೇಬಿ ಕೊಟ್ಟಿದ್ದಾಳೆ. ಜಾಸ್ತಿ ಸ್ವೀಟ್ ತಿನ್ನಬಾರ್ದು. ಊರಿಗೆ ಬಂದಾಗಿಂದ ಸಿಕ್ಕಾಪಟ್ಟೆ ಸ್ವೀಟ್ ತಿಂದು ಸ್ವಲ್ಪ ಗುಂಡ್ಗುಂಡಕ್ಕೆ ಹಾಕ್ಬಿಟ್ಟಿದ್ದೀನಿ ಗೈಸ್. ಸೊ ನನಗೆ ಜಿಲೇಬಿ ಅಂದರೆ ಇಷ್ಟ. ಇದು ಜಾಂಗೀರ್ ಅನ್ಸುತ್ತೆ ಗೈಸ್ ಆ್ಯಕ್ಚುಲಿ. ಸಾತ್ವಿ ಬಾ ತಾ. ಹೆಂಗಿದೆ ಟೇಸ್ಟ್ ಹೇಳು ಗೈಸ್. ಪಾಪ ಅವನಿಗೆ ತಿನ್ನೋಕ್ಕೆ ಬಿಡಲ್ಲ, ಬಾಯಿಗಿಟ್ಟ ತಕ್ಷಣ ಹೆಂಗಿದೆ ಟೇಸ್ಟ್ ಹೇಳು. ಸಾತ್ವಿ ಗೈಸ್, ನಾವು ಮನೇಲಿದ್ದಾಗ ಊರಿಗೆ ಬಂದಾಗೆಲ್ಲ ಪಾಪ ನಮಗೆ ಸಿಕ್ಕಾಬಿಟ್ಟೆ ಹೆಲ್ಪ್ ಮಾಡ್ತಾನೆ ಇವನು. ಏನೇ ಟೌನಿಗೆ ಹೋಗೋದಿದ್ರು ಅವನ ಜೊತೆನೇ ಹೋಗೋದು ಬರೋದು. ಏನಾದರೂ ಬೇಕಿದ್ರೆ, ಏನಾದರೂ ಗೊತ್ತಿದ್ರೆ. ಸಕಲೇಶ್ಪುರದಲ್ಲಿ ಆಲ್ಮೋಸ್ಟು ನಾನು 2 yearsಯಿಂದ ಇಲ್ಲ ಅಲ್ವಾ. ಸೊ ಇವಾಗ ಏನೇನೋ ಹೊಸ ಡೆವಲಪ್ಮೆಂಟ್ಸ್ ಎಲ್ಲ ಆಗಿರುತ್ತೆ. ಅದ್ರ ಬಗ್ಗೆ ಎಲ್ಲ ಇವನ ಹತ್ರನೇ ಕೇಳಿ ತಿಳ್ಕೊಳ್ಳೋದಲ್ಲ ಸಾತ್ವಿ. ಪಂಚು ಅಂತೂ ಇಂತೂ ದರೆಗಿಳಿದು ಬಂದ್ಲು ಗೈಸ್. ಅವಳಿಗೆ ಕ್ಲಿಪ್ ಹಾಕ್ಸೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಕಿತ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಈ ಕಡೆ ಏನು ನೋಡಿ, ಇಲ್ಲಿ ಕಿತ್ತಿದ್ದಾರೆ. ಈ ಕಡೆ ಕಿತ್ಬಿಟ್ಟಿದ್ದಾರೆ. ಪಾಪ ಅವಳಿಗೆ ಏನು ತಿನ್ನೋಕ್ಕಾಗಲ್ಲ. ಅದಕ್ಕೆ ಅವ್ರ ಅಮ್ಮ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದಾಳೆ, ನಾನು ಅಲ್ಲಿ ಕರ್ಕೊಂಡೋಗಿ ಹಿಂಸೆ ಕೊಟ್ಬಿಡ್ತೀನಿ ಅಂತ. ಅಲ್ವಾ ಪಂಚು? ಹಿಂಸೆ ಕೊಡ್ತೀನಿ ನಾನು ಗೈಸ್. ಪಂಚು ಹೆಂಗೆ ಅಂತಂದರೆ, ಅವಳು 9 ತಿಂಗಳು ಪಾಪು ಇದ್ದಾಗಿಂದ ನಾನು ಅವಳನ್ನ ಎತ್ತಾಕೊಂಡು ಹೋಗ್ಬಿಡ್ತಿದ್ದೆ. ಅವಾಗ ಜಾಸ್ತಿ ಯಾರಿಷ್ಟನೇ ಅಂದರೆ ಯಶೋಕ್ಕ ಇಷ್ಟ ಅನ್ನೋಳು ಅವ್ರ ಅಮ್ಮಕ್ಕಿಂತವ. ಅಲ್ಲೇನು ಪಂಚ? ಇವಾಗ
ಈ ಚಿಕ್ಕಿ ಗೈಸ್ ಇವಾಗ ಫುಲ್ ಟ್ರೆಂಡು ಚಿಕ್ಕಿ ಅಂತ ಕರಿತಾಳೆ. ಯಶೋಕ ಇಲ್ಲ, ಪುಷಕ ಇಲ್ಲ. ಬಾಬಾಜಿ ನೆನ್ನೆ ಬರ್ತೀನಿ ಅಂತದ್ದು. ಗೈಸ್ ಫೈನಲಿ ಅವ್ರ ಅಪ್ಪನ ಒಪ್ಸಿ ಫೋನಲ್ಲಿ ಮಾತಾಡಿ ಪಂಚನ್ ಕರ್ಕೊಬಂದ್ವಿ. ಸಾತ್ವಿ ಬಾ, ಹೋಗ್ಬೇಡ ಬಾರ. ಪಂಚನ ಕರ್ಕೊಂಬಂದ್ವಿ. ಸಾತ್ವಿ ಹೋಗ್ತಿದ್ದಾನೆ ಅವ್ರ ಮನೆ ನೋಡಿ ಗೈಸ್, ಅದೇ ಸಾತ್ವಿ ಮನೆ ಇದು. ನಮ್ಮಮ್ಮ ನೋಡಿ ಇಲ್ಲಿ ನಾನು ಬಂದಿಲ್ಲ ಅಂತ ಕಾಯ್ತಾ ಇದೆ. ನಾನು ಹೋಗಿ ಅರ್ಧ ಗಂಟೆ ಆಯ್ತಪ್ಪ ಅಷ್ಟೇ. ಟೆನ್ಷನ್ ನಮ್ಮಮ್ಮಗೆ ಎಲ್ಲೋದು ಅಂತ. ಅದೇನಮ್ಮ ಹೊರಗಡೆ ಹೇಳು. ಇವೇ ಇವೆಂತವೇ ಏನು ತಂದಿ ನೋಡು. ಏನೇನಿದೆ? ಇದೇನಿದು? ಅದು ಇದು ಬ್ಲೌಸ್ ಪೀಸ್ ಅಪ್ಪಾಜಿ ತತ್ನಿ ಅಂತ ಬಂತಲ್ಲ ಅಪ್ಪಾಜಿ. ಒಟ್ಟಿಗೆ ಬಂದ್ವಿ. ನಾನು ಅಲ್ಲಿ ಪಂಚ ಮನೆಗೆ ಗೈಸ್ ನೋಡಿ ನಮ್ಮಮ್ಮನ ರಿಯಾಕ್ಷನ್. ಅದೆಲ್ಲ ಹೂವೇ. ಅದು ಬ್ಲ್ಯಾಕ್ ಕವರಲ್ಲಿರೋದು ಗೈಸ್ ನೋಡಿ. ಕಿರಣ್ಗೆ ಅಂತ ತಂದಿರೋದು ಇದು ದೇವರಿಗೆ ಹೂವು. ಗೈಸ್ ನಮ್ಮಮ್ಮ ಜಾಮೂನ್ ಮಾಡೋಕ್ಕೆ ಎಲ್ಲ ಸಕ್ಕರೆ ಪಾಕ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಅದಕ್ಕೆ ಹಾಗಲಕಾಯಿ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹಾಗಲಕಾಯಿ ಪಲ್ಯ ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿ. ಯಾರ್ಯಾರಿಗೆ ಇಷ್ಟ ಇಲ್ಲ ಕೂಡ ಅವರು ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟನೇನ್ರಿ? ನಿಮ್ಮ ಫೇವ್ರೆಟ್ ತಾನೇ? ಗ್ಯಾಸ್ಟ್ರಿಕ್ಕು, ತಲೆ ಸುತ್ತು. ಇವಾಗ ಹಾಗಲಕಾಯಿ ಸ್ವಲ್ಪ ಗ್ಯಾಸ್ಟ್ರಿಕ್ಕು ಮತ್ತು ಅವರಿಗೆ ತಲೆ ಸುತ್ತು, ಅದಕ್ಕೆ ಅವ್ರಿಗೆ ಇಷ್ಟ ಇಲ್ವಂತೆ. ನನಗೆ ತುಂಬ ಇಷ್ಟ ಹಾಗಲಕಾಯಿ ಪಲ್ಯ. ತುಳಿಬೇಡ ಮಿಂಚು ಫುಲ್ ಸಕ್ಕರೆ ಎಲ್ಲ ಚೆಲ್ಬಿಟ್ಟಿದ್ದಾಳೆ ಗೈಸ್. ಅಜ್ಜಿ ಫುಲ್ ಟೆನ್ಷನ್. ಅಜ್ಜಿ ಫುಲ್ ಟೆನ್ಷನ್. ಇಷ್ಟು ಕೊಡಿದ್ರೆ ಅದೇನ್ ಗೊತ್ತಾ, ಇದರಿಂದ 2 ಗಂಟೆ ಕ್ರಿಕೆಟ್ ಆಡೋಕೆ ಶುರು ಮಾಡಿರೋದು, ಈಗ ಒಳಗೆ ಬಂದಿರೋದು. ಅದು ತಲೆ ತಿರುಗ್ತೈತಿ. ಚಡ್ಡಣಿ ಕುಂಕುಮ ಚಡ್ಡಣಿ ಕುಂಕುಮ ಚಡ್ಡಣಿ ಕುಂಕುಮ ಚಡ್ಡಣಿ ಕುಂಕುಮ ಚಡ್ಡಣಿ ಕುಂಕುಮ ಚಡ್ಡಣಿ ಕುಂಕುಮ ಕಿರಣ ಬಂದಾಗ ಒಂದ್ಸತಿ ಹಿಂಗೆ ಕುಣಿ. ಸಾಕು ಇನ್ನ. ಸೂಪರ್. ನಮ್ಮ ಅಜ್ಜಿ ಸೂಪರ್. ನನ್ನ ಕೈ ಇಲ್ಲೆಲ್ಲ ನಾನು ಎತ್ಕೊಂಡು ಕುಣಿದು ಬಿಡ್ತೀನಿ ಈಗ ಬಂದರೆ. ಗೈಸ್ ಜಾಮೂನ್ ರೆಡಿ. ಇವಾಗ ಬೇಯಿಸೋಣ ಬನ್ನಿ. ಅಪ್ಪಾಜಿ ಬೇಯಿಸ್ತೀರಾ? ಬನ್ನಿ ಬೇಯಿಸಿ ನಿಮ್ಮ ಮಳೆ ಮೈಗೆ. ಗೈಸ್ ನಮ್ಮಮ್ಮ ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದಾರೆ. ಯಾರು ಹೋಗ್ತಾರೆ, ಯಾರು ಹೋಗ್ತಾ ಇದ್ದಾರೆ, ಏನು ಎಂಥದ್ದು ಗೊತ್ತಾಗೋದು. ನಾನು ಯಾಕೆ ಕಿರಬದಿ ಐತೆ ಅಂತೇಳಿ ಹಿಂದಕ್ಕೆ ಹೋದೆ. ಗೈಸ್ ನೋಡಿ ಹಾಲು ಹೆಂಗೆ ಕೆನೆ ಬಂದಿದೆ ನೋಡಿ ಗೈಸ್. ನಮ್ಮಪ್ಪ ನೋಡಿ ಲುಕ್ ಕೊಡ್ತೈತೆ. ಏನಪ್ಪಾಜಿ ಈ ರೆಸಿಪಿ ನಿಮಗೆ ಒಂದ್ಸಲಿ ನಾನು ವಿಡಿಯೋ ಮಾಡಿ ಹಾಕಿದ್ದೆ, ನೋಡಿದ್ದೀರಾ ಅನ್ಕೊತೀನಿ. ಅದೇ ಥರ ಮಾಡ್ತಾಯಿದ್ದೆ ನಮ್ಮಮ್ಮ ಇವತ್ತು ಹಾಗಲಕಾಯಿ ಪಲ್ಯ. ಜಾಮೂನು ಸೂಪರ್ ಸಾಫ್ಟಾ? ಯಾವ ಯಾರು ಚೆನ್ನಾಗಿ ಮಾಡಿರೋದು? ನನ್ನ ಮಗಳಲ್ಲ. ಅಜ್ಜಿ ಕೇಳ್ತೀನಿ. ಅಜ್ಜಿ ಏನು ತಿಂತಿದ್ಯಾ? ಜಾಮೂನು ಹೆಂಗಿತೆ? ಚೆನ್ನಾಗೈತೆ. ಸೂಪರಾ? ಸ್ವೀಟೇ ಇಲ್ಲ ಹಂಗೆ ತಿಂತಿದ್ಯಾ? ಅದೇ ಅಪ್ಪ ಬರೀ ಬೋಂಡ ಬೇಸಿಗೆ ತಿಂದ ಮತ್ತೆ ಸೂಪರ್ ಆಗೈತೆ ಅಂತಿದ್ಯಾ? ಕೊಡು ಅಂತ ಕೊಟ್ಟು ಅದು ಇನ್ನು ಎಂಥದ್ದು ಇದ್ರಾಗೆ ಎಂಥದ್ದು ಇಲ್ಲ ಇದರಲ್ಲಿ. ಸೂಪರ್ ಅಂತಿದ್ದೀರ. ಜಾಮೂನ್ ರೆಡಿ ಆಗಿದೆ ನೋಡಿ. ರೊಟ್ಟಿ ಖಾರ ಚಟ್ನಿ ಅಪ್ಪಾಜಿ ಬಾರಿಸ್ತಾ ಇದ್ದಾರೆ. ಇವಾಗ ನಮಗೆ ಹೂ ಹೊರ್ಗಡೆ ಇಡು ಬತ್ತಂಗಾಗುತ್ತೆ ಅಂದರೆ ನಮ್ಮಮ್ಮ ತಂದ್ಬಿಟ್ಟು ಮನೆ ಮೇಲ್ಗಡೆ ಇಲ್ಲಿ ಇಟ್ಬಿಟ್ಟಿದ್ದಾರೆ. ಇವಾಗ ಎತ್ಕೊಂಡು ಹೋಗ್ಬೇಕು. ಥರ ಇದೆ ಹೂವು. ಇದು ಕಿರಣ್ಗೆ, ಇದು ದೇವ್ರಿಗೆ. ಎಲ್ಲ
ಗೇಮ್ ಅಂತೆ ಓನು ಅಂತ. ಫ್ಲಿಪ್ ಮತ್ತೆ ಉನೋ ನಾರ್ಮಲ್. ಓಕೆ ಓಕೆ, ಆಡಿ ಆಡಿ ಆಡಿ. ಸರಿ 10 o'clock ಈಗೆಲ್ಲ ವೆಲ್ಕಮ್ ಮಾಡೋಣ, ಓಕೆನಾ? ಇಷ್ಟು ರೋಸ್ ತಂದಿದ್ದೆ ನಾನು, ಈ ಥರ ಎಲ್ಲ ರೋಸ್ ಪೆಟಲ್ಸ್ನ ಬಿಡಿಸ್ತಾ ಇದ್ದೀನಿ. ಬನ್ನಿ ಬನ್ನಿ ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ ಗೈಸ್. ನಾನು ಇದನ್ನು ಮಾಡಬೇಕಾದ್ರೆ ಮಿಂಚು ಮತ್ತು ಯಶಿಕಾ, ಸಾನು ಎಲ್ಲ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಇವಾಗ ನಮ್ಮ ಕೆಲಸ ಬೇಗ ಬೇಗ ಆಗುತ್ತೆ ಅಲ್ವಾ? ಅಮ್ಮ ಕಿರಣ್ ಕೆಲಸ ಅಂತ ಹೋಗ್ತಾರೆ ದೇಶಕ್ಕೆ, ಇಲ್ಲದೆ ಇಲ್ಲೇ ಉಳ್ಕೊತಿದ್ಲಲ್ಲೇನೆ. ಸಾಕಾ? ನಮ್ಮಮ್ಮನೆ ಕೂಡ ರೇಂಜಿಗೆ ಬಂದಿದ್ದೈತೆ. ಅಲ್ಲಿಡೋದು ಅಲ್ಲಿಡೋದು. ಚಿಕ್ಕಿನೇ ಫಸ್ಟ್ ಕೊಡೋದು. ಇಲ್ಲ ನಾನು. ನೀನು ಚಿಕ್ಕಿ ಕೊಡು, ಚಾಚಿಗತ್ತಿ ಕೊಡ್ತೀಯ. ಹಾಟಿಗೆ ಬಲಗ ಅಲ್ಲಿಟ್ಬಿಟ್ಲು. ನೋಡಿ ಗೈಸ್, ನಮ್ಮ ಮಿಂಚು ಹೆಂಗೆ ಡ್ಯಾನ್ಸು ಅಲ್ಲೋಗಿ ನಿಂತ್ಕೊಂಡು ಶೋ ಅಪ್ ಮಾಡ್ತಾಳೆ. ಶೋ ಅಪ್ ಕಿರಣ್ಣ ಕರ್ಕೊಂಬರೋಕ್ಕೆ ಅಣ್ಣ ಹೋಗ್ತಾ ಇದ್ದಾನೆ. ಟ್ರೈನಿಗೆ ಬರ್ತೇನೆ ಕಿರಣ. ಮಳೆ ಅಂದರೆ ಗೈಸ್ ಫುಲ್ಲು ಮಳೆ ಬರ್ತದೆ. ನೋಡಿ ಗೈಸ್ ಯಾವ ಥರ ಮಳೆ ಬರ್ತದೆ ಅಂತ. ಗೈಸ್ ನೋಡಿ, ಕಿರಣ್ ಕೊಡಿ ಅಂತ ಕೊಟ್ಟರೆ ರೋಸ್ನ ನಮ್ಮಮ್ಮಗೆ ತಗೊಂಡೋಗಿ ಕೊಡ್ತಾರೆ ನಮ್ಮ ಅಪ್ಪಾಜಿ. ಇದಕ್ಕೇನು ಕಮ್ಮಿ ಇಲ್ಲ. ವೆಲ್ಕಮ್. ಕೈ ಮುಗಿಯದಾ? ವೆಲ್ಕಮ್ ಡೋಮು. ಬೀಳ್ಸಿಲ್ಲ ಬಾ. ಕಿರಣು ಮಾತಾಡ್ಸಿ ಈಗ. ಏನವ ಸಣ್ಣ ಆಗ್ಬಿಟ್ಟು ಹೊಟ್ಟೆಲ್ಲ ಕರಗಿಸ್ಕೊಂಡ್ಬಿಟ್ಟಿರಲ್ಲ. ಅಲ್ಲಿ ನೋಡಲ್ಲಿ ಅಲ್ಲ ಎಂಬರಿ ಕೇಜ್ ಆಗ್ತೀವಿ ಅಂತ. ಕಿರಣ್ ಹಾಕೊಂತ ಎಕ್ಸೈಟ್ ಮಾಡ್ತೀಯಲ್ಲ. ಹೇಳ್ದೆ ಮತ್ತೆ ವೆಲ್ಕಮ್. ಅಜ್ಜಿ ಹಿಂಗ ಇದೆಲ್ಲಿ ಅಮ್ಮ ಟವಲ್ ಕೊಡಮ್ಮ ಒಂದು. ನಾನೇ ಉಳಿದ ಹೋಗ್ಲೇನವಾ? ಕುಳ್ಳಿ ಟವಲ್ ಕೊಡ. ಅಮ್ಮ ಟವಲ್ ಕೊಡಮ್ಮ. ಹಾಗಲಕಾಯಿ ಪಲ್ಯ, ಸೊಪ್ಪಿನ ಪಲ್ಯ, ಖಾರ, ರೊಟ್ಟಿ ಆ್ಯಂಡ್ ನಾನು ಮಾಡಿರೋ ಜಾಮೂನ್. ಇವಾಗ ಟೇಸ್ಟ್ ಹೆಂಗಿದೆ ಕೇಳೋಣ. ಹೆಂಗಿದೆ ನಿಜ ಹೇಳ್ಬೇಕು, ಸುಳ್ಳು ಹೇಳಂಗಿಲ್ಲ. ನಿಜ ಚೆನ್ನಾಗೈತೆ. ನಾನೇ ಮಾಡಿದೆ. ಸ್ವೀಟ್ ಕಮ್ಮಿ ಆಯ್ತು. ಸ್ವೀಟ್ ಎಲ್ಲ ಜಾಸ್ತಿ ತಿನ್ನಲ್ಲ ತಾನೆ, ಡಯಟ್ ಅಲ್ವಾ ನೀನೀಗ? ಪಟೇಲ್ ಅಣ್ಣ ಬೈತಾನೆ. ಪಟೇಲ್ ಅಣ್ಣ ನೋಡಿ ಎಷ್ಟು ಜಾಮೂನ್ ತಿಂತಾ ಇದ್ದಾನೆ. ಕಿರಣ್ ನೋಡಿ, ಕಿರಣ್ ಬಂದಾಯಿತು. ಇಬ್ಬರು ಸೇರ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ತುಂಬ ದಿನ ಆದಮೇಲೆ ರೊಟ್ಟಿ ತಿಂದಿದ್ದ. ಹೆಂಗೆ ಅನಿಸ್ತು ಡುಮ್ಮು? ಅಲ್ಲಿ ಊಟದ ರುಚಿ ಟೇಸ್ಟೇ ಹೊರಟೋಗ್ಬಿಟ್ಟೈತೆ ನನಗೆ. ಬಾಯಿ ರುಚಿ. ಇವಾಗ ರೊಟ್ಟಿ ಟೇಸ್ಟೇ ಮರ್ತೋಗ್ಬಿಟ್ಟಿದೆ ಅಂತ ಗೈಸ್. ಅಲ್ಲಿಗಿಂತ ಇಲ್ಲಿ ತಿನ್ಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ ಅಂತ ಅಂತಿದ್ದ. ಮತ್ತು ಇವತ್ತು ಸರ್ಪ್ರೈಸ್ ಇಷ್ಟ ಆಯಿತಾ? ಸೂಪರ್. ಇಷ್ಟು ದಿನ ಆದಮೇಲೆ ಮೀಟ್ ಮಾಡ್ತಿದ್ದೆ, ಏನು ಅನ್ನಿಸ್ತಿದೆ? ಬಾಯ್ ಹೇಳ್ತೀನಿ. ಹೇಳಿ ಇವಾಗ, ಹೇಳು ಬೇಗ. ಎಷ್ಟು ಎಷ್ಟು ಇಷ್ಟು ನೋಡಿ.
ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್.